ಪಕ್ಷ ಮುಂದೆ ಚುನಾವಣೆ, ವಿಶೇಷವಾಗಿ ಜಬ್ಬಾರ್ ಅವರ ಅಮಾನತು, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅವ್ರಿಗೆ ಅಧ್ಯಕ್ಷಗಳಿದ್ದೀವಿ, ಮತ್ತೆ ಅವ್ರನ್ನ ವಾಪಸ್ ತಗೋಬೇಕು, ನಮ್ಮ ಪಾರ್ಟಿ ಸಪೋರ್ಟ್ ಇಲ್ಲ ಅವ್ರ ತಿಳಿದೀನಿ. ಅವ್ರು ನೋಟಿಸ್ ಕೊಡ್ ನಾವು ರಿಪ್ಲೈ ಬರಲಿ, ಬಂದ್ಮೇಲೆ ವರಿಷ್ಠ ಜೊತೆ ಮಾತಾಡಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ವಾಪಸ್ ತಗೊಳ್ಳೋ ಬಗ್ಗೆ ತಗೊಳ್ಳೇಬೇಕು, ಯಾಕಂದ್ರೆ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅವರು. ಅವರಿಂದ ರಿಪ್ಲೈ ಬರಬೇಕಾಗತ್ತೆ, ಯಾಕಂದ್ರೆ ಅವರು ಜಸ್ಟಿಫೈ ಮಾಡಬೇಕಾಗಿತ್ತು. ನಾವು ಸೇರಿದಂತೆ ಬಹಳಷ್ಟು ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ದಲಿತರನ್ನ, ಅಲ್ಪಸಂಖ್ಯಾತರನ್ನ ಸ್ವಲ್ಪ ಈ ರೀತಿ ಟಾರ್ಗೆಟ್ ಮಾಡೋದು ಪಕ್ಷಕ್ಕೂ ಡ್ಯಾಮೇಜ್ ಅಂತ. ಅದೇ ಅವ್ರಿಗೆ ತೆಗೆದು ಗೊತ್ತಿಲ್ಲ. ಅವರು ನಮ್ಮ ಒಟ್ಟು ಅವರು ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು. ಸೊ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗಿರ್ಬೋದು, ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದ್ರೂ ಕೂಡ ಅವ್ರನ್ನ ಜಸ್ಟಿಫೈ ಆಗಲ್ಲ ಬರಲ್ಲ ಅಂತ ಹೇಳಿದಾರೆ ಅಧ್ಯಕ್ಷರು. ಬಂದ್ಮೇಲೆ ಡೆಲ್ಲಿಗೆ ಅಪ್ರೂವಲ್ ತಗೊಂಡು ಸರಿ ಮಾಡೋಣ ಅಂತ ಹೇಳಿದಾರೆ. ಒಂದ್ ಹೇಳಿದ್ದು ಅವರು ಹೇಳಿದ್ದು, ಈಗ ನನ್ನ ಕಡೆ ಎಲ್ಲರೂ ಬೊಟ್ ಮಾಡ್ತಿದ್ದಾರೆ, ಆದ್ರೆ ಹೈಕಮಾಂಡ್ ಹೇಳಿದೆ ನಾನು ಯಾವ ಕೆಲಸನೂ ಮಾಡಲ್ಲ, ಅದೇ ಅದು ಕೇಳಿಲ್ಲ. ನನ್ನ ಕಡೆ ಬೊಟ್ ಮಾಡಿದ್ರು ಈಗ ನಾನು ಅವರು ಇಲ್ಲಿಂದ ಅವರು ರಿಪ್ಲೈ ಬಂದ್ಮೇಲೆ ಡೆಲ್ಲಿಯಿಂದ ಅಪ್ರೂವಲ್ ತಗೊಂಡು ಮತ್ತೆ ಸರಿ ಮಾಡುವಂತ ಪ್ರಯತ್ನ ಮಾಡ್ತು ಅಂತ ಹೇಳಿದ್ದಾರೆ. ಸೊ ಅದಕ್ಕಿನ್ನೂ ಟೈಮ್ ಬೇಕಾಗ್ತದೆ, ಟೈಮ್ ವೇಟ್ ಮಾಡೋಣ. ಅದೇ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಇವತ್ತೆಲ್ಲ ನಾವು ಇಲ್ಲಿ ಬಂದಿದ್ದು ಅವ್ರ ಅಧ್ಯಕ್ಷ ಕಡೆ. ಅದನ್ನೇ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಸೊ ಒಂದೊಂದು ಸಾರಿ ಆಗತ್ತೆ, ಹೇಳಲಿಕ್ಕೆ ಆಗಲ್ಲ. ಒಂದೊಂದು ಸಾರಿ ನಿರ್ಧಾರಗಳಾಗತ್ತಾವ, ಮತ್ತೆ ಸರಿ ಮಾಡುವಂತ ಪ್ರಯತ್ನ ಪಕ್ಷದಿಂದ ಆಗ್ಬೇಕಷ್ಟೇ. ಈಗ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸಿದ್ದರಾಮಯ್ಯನವರು ತುಂಬಾ ಅಸಹಾಯಕರಾಗಿದ್ದಾರೆ, ನಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ತಾ ಇಲ್ಲ ಅಂತ. ಟಾರ್ಗೆಟ್ ಮಾಡಿದಂತ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಲ್ತಿಲ್ಲ. ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ನಮಗೆ ಗೊತ್ತಿಲ್ಲ. ಈಗ ಅಸಹಾಯಕರಾಗಿದ್ದಾರೆ ಸರ್ ಅಂತ ಒತ್ತಡ ಅವ್ರ ಮೇಲೆ ಇದೆಯಾ ಸರ್? ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಅವ್ರು ಹೇಳಿದಾರೆ, ಅವ್ರ ಹೇಳಿಕೆ ಅಷ್ಟೇ. ನಾನು ನಮ್ಮ ಪ್ರಯತ್ನ ಇವತ್ತು ಜಬ್ಬಾರ್ ಅವ್ರ ಪರವಾಗಿ ಮಾಡ್ತಾ ಇದ್ದೀವಿ. ಸುದೀರ್ಘವಾಗಿ ಅವ್ರ ಜೊತೆ ನಿಂತಿರೋದೇ ನೀವು ಸರ್, ಹಿಂದ ಕಾಲದಿಂದ ಸಿದ್ದರಾಮಯ್ಯ ನಡೆ ಬಗ್ಗೆ ಇಂಚಿಂಚು ಗೊತ್ತು. ಯಾಕೆ ಈ ಸಂದರ್ಭದಲ್ಲಿ ಅವ್ರ ಅಸಹಾಯಕರಾದ್ರು ಮೌನ ತಾಳ್ತಾ ಇದ್ದಾರೆ ಅಂತ? ಅಸಹಾಯಕರಂತ ಎಲ್ಲಿ ಅಸಹಾಯಕರಂತ ಹೇಳಲಿಕ್ಕಾಗಲ್ಲ. ಒಂದೊಂದು ಸಂದರ್ಭ ಇರ್ತೈತೆ, ಕಾಲ ಇರ್ತೈತೆ, ಕಾಲಘಟ್ಟ. ಸೊ ಇರ್ಬೋದು, ಅವ್ರು ಇರ್ತಾರೆ, ನಮ್ಮ ಪರವಾಗಿ ಅವರು ಇದ್ದೇ ಇರ್ತಾರೆ, ಇಲ್ಲ ಅಂತ ಹೇಳಿಕ್ಕಿಲ್ಲ, ಇರ್ತಾರೆ. ಯಾರ ಇಲ್ಲ ಹಾಗೇನಿಲ್ಲ, ಸಂದರ್ಭ ಬಂದಿರ್ತೈತೆ, ಆ ರೀತಿ ಆಗತ್ತೆ. ಸೊ ಅದು CM ಅಂತ ಹೇಳಲಿಕ್ಕಾಗಲ್ಲ, ಇನ್ನೊಂದು ಕಡೆ ಅಂತ ಹೇಳಲಿಕ್ಕಾಗಲ್ಲ. ಅದೇ ನಾವು ಹೇಳಿದ್ದೀವಿ, ನಾವು ಅವ್ರು ತಗೊಳ್ಳೇಬೇಕು, ವಾಪಸ್ ತಗೊಳ್ಳಿ. ಅವ್ರಿಗೆ ನೋಟಿಸ್ ಕೊಡೋಣ, ರಿಪ್ಲೈ ಬರಲಿ. ಬಂದ್ಮೇಲೆ ಅದನ್ನ ಹೈಕಮಾಂಡಿಗೆ ಕಳಿಸಿ ಅಪ್ರೂವಲ್ ತಗೋಬೇಕಾಗುತ್ತೆ. ಯಾಕಂದ್ರೆ ಬಂದಿದ್ದು ಡೆಲ್ಲಿಯಿಂದ. ಸೊ ಮತ್ತೆ ಡೆಲ್ಲಿಗೆ ಕಳ್ಸಂತ ಹೇಳಿದೀವಿ. ಆದ್ರೆ ಇದಕ್ಕೆ ಟೈಮ್ ತಗೊಳುತ್ತೆ ಅಷ್ಟೇ. ಕೆಪಿಸಿಸಿ ಆಯಕಟ್ಟಿನ ಜಾಗದಲ್ಲಿ ಎಲ್ಲ ಒಂದು ಗುಂಪಿನ ನಡೆಯವರೇ ಇದ್ದಾರೆ, ಅವರಿಂದ ಆಗಿದ್ದಾಗಿ ACC ರಿಪೋರ್ಟ್ ಈ ತರ ಹೋಗ್ತಿದೆ. ಇಲ್ಲ ನೋಡೋಣ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಯಾವ್ದು ರಿಪೋರ್ಟ್ ಯಾರು ಕಳಿಸಿದಾರೋ ಅದು ಗೊತ್ತಿಲ್ಲ. ಆಗಿದಂತೆ ನಿಜ. ಈಗ ಜಬ್ಬಾರ್ ಅವ್ರನ್ನ ಪಕ್ಷದಿಂದ ಹೊರ ಹಾಕಿದ್ ನಿಜ. ಮತ್ತೆ ವಾಪಸ್ ತಗೊಂಡು ಸರಿ ಮಾಡುವಂತ ಪ್ರಯತ್ನ ಮಾಡೋಣ. ಯಾರು ಕಳಿಸಿದಾರೆ, ಯಾಕೆ ಕಳಿಸಿದಾರೆ ಅದು ಬೇಡ. ಚರ್ಚೆ ಸರಿ ಮಾಡೋದೊಂದೇ ನಮ್ಮ ಉದ್ದೇಶ ಸರ್. ಆಮೇಲೆ ನಿಮ್ಮ ಹಿರಿಯ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಸರ್. ಹೋಗಿ ಬಂದಿದಾರಲ್ಲ, ಇಲ್ಲೇ ಇದಾರಲ್ಲ, ಗೋಪಾಲ್ ಇದ್ದಾರೆ ಸರ್. ಪಾಪ ಅವರು ಬೇಡಿಕೆ ಇದೆ ಸರ್ ತುಂಬಾ ದಿನಗಳಿಂದ. ಆಗ್ತಿ ಕೆಲವರ ಹರಕೆ ಪೂರೈಸ್ತಾರೆ, ಕೆಲವರು ಹೈಕಮಾಂಡ್ ಅವರು. ಎಲ್ಲರೂ ಆಗೋಲ್ಲ, ಕೆಲವರು ಆಗ್ಬೋದು ಅಷ್ಟೇ. ಅದು ಗೊತ್ತಿಲ್ಲ, ಅದು ಅವ್ರು ಮಾಡ್ಬೇಕಾದ್ರೆ. ನಾವು ಹೋಗ್ತೀವಿ, ನೆಕ್ಸ್ಟ್ ವೀಕ್ ನಾವು ಹೋಗ್ತೀವಿ. ನಾವು ಹೋಗಿ ಡೆಲ್ಲಿಗೆ ಬರ್ತೀವಿ. ಇಲ್ಲ ಹೈಕಮಾಂಡ್ ಭೇಟಿ ಮಾಡಿದ್ರು. ಮತ್ತೆ ಇಲ್ಲಿ ಬೆಳವಣಿಗೆ ಏನಾಯ್ತು, ಹೆಂಗ್ ಸರಿ ಮಾಡ್ಬೇಕು ಇದ್ದು ಒಂದ್ಸಾರಿ ಡೆಲ್ಲಿಗೆ ಹೋಗಿ ಬರ್ತೇವೆ. ಓಕೆ.